ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನವೀನ್ ಕುಮಾರ್, ಆದಿತ್ಯ ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತೊಂದು ನಿಮಗೆ ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಹೌಸ್ ನಿಮಗೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂತ ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರಬಹುದು, ಈ ಬಿಲ್ಡಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸ್ ನಾರ್ತ್ ಡೋರ್ ಆಗಿರುತ್ತೆ. ಅಂದ್ರೆ ಈಸ್ಟ್ ಫೇಸ್ ನಾರ್ತ್ ಡೋರ್, ರೋಡ್ ಬಂದ್ಬಿಟ್ಟು ಈಸ್ಟ್ ಫೇಸ್ ಇರುತ್ತೆ. ಮತ್ತೆ ವೆಸ್ಟ್ ಫೇಸ್ಗೂ ರೋಡ್ ಇದೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಈ ಮನೆಗೆ ವೆಸ್ಟ್ ಮತ್ತೆ ಈಸ್ಟ್ ಎರಡು ಸೈಡು ನಿಮಗೆ ರೋಡ್ ಬರುತ್ತೆ. ಸೊ ಸೈಡ್ ಡೈಮೆನ್ಷನ್ ಬಂದ್ಬಿಟ್ಟು 22ವರೆಗೆ 40 ಅಂದ್ರೆ 22.5 ಪ್ಲಸ್ 40 900 ಸ್ಕ್ವೇರ್ ಫೀಟ್ ಬರುತ್ತೆ. 900 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು G+3.5 ಮಾಡಿರ್ತಾರೆ. ಗ್ರೌಂಡ್ ಅಲ್ಲಿ 1 BHK, ಫಸ್ಟ್ ಫ್ಲೋರ್ ಅಲ್ಲಿ 2 BHK, ಸೆಕೆಂಡ್ ಫ್ಲೋರ್ 2 BHK, ಥರ್ಡ್ ಫ್ಲೋರ್ 2 BHK, ಹಾಗೆ ಫೋರ್ತ್ ಅಲ್ಲಿ ಒಂದು ಸ್ಟುಡಿಯೋ ರೂಮ್ ಮಾಡಿರ್ತಾರೆ. ಸೊ ಬನ್ನಿ ಕನ್ಸ್ಟ್ರಕ್ಷನ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ಒಂದು SS ಗೇಟ್ ಬರುತ್ತೆ ಸ್ನೇಹಿತರೆ. ಎಂಟ್ರೆನ್ಸ್ ಅಲ್ಲಿ ಓಪನ್ ಗೇಟ್ ಆಗಿರುತ್ತೆ. ಸೊ ಪಾರ್ಕಿಂಗ್ ನೋಡ್ತಾ ಇರಬಹುದು. ಒಂದು ಆರಾಮಾಗಿ ಒಂದು 7 ಸೀಟರ್ ಕಾರ್ ಪಾರ್ಕಿಂಗ್ ಮಾಡ್ಕೋಬಹುದು, ಹಾಗೆ ಬೈಕ್ ಪಾರ್ಕಿಂಗ್ ಮಾಡ್ಕೋಬಹುದು. ಎಲ್ಲ 1 by 1 ಟೈಲ್ಸ್ ನ ಹಾಕಿ ಕ್ಲೀನ್ ಅಪ್ ಪಾರ್ಕಿಂಗ್ ನ ನೀಟಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ಪವರ್ ಯೂನಿಟ್ಸ್ ಕೂಡ ಅಷ್ಟೇ. ಎಲ್ಲಾ ಮನೆಗೂ ನಿಮಗೆ ಇಂಡಿವಿಜುವಲ್ ಆಗಿ ಪವರ್ ಯೂನಿಟ್ಸ್ ನ ಪ್ರೊವೈಡ್ ಮಾಡಿಕೊಡ್ತಾರೆ. ಎಲ್ಲಾ ಮನೆಗೂ 2 kW ಪವರ್ ಬರುತ್ತೆ. ಹಾಗೆ ಕಾಮನ್ 4 kW ಪವರ್ ನ ಪ್ರೊವೈಡ್ ಮಾಡಿಕೊಡ್ತಾರೆ. ಈ ಬಿಲ್ಡಿಂಗ್ ಗೆ ಸ್ವಂತ ಬೋರ್ ಕೂಡ ಇದೆ. ಬೋರ್ವೆಲ್ ಕೂಡ ಅಷ್ಟೇ ಒಂದು 1000 ಡೆತ್ ಅಲ್ಲಿ ಹೋಗಿದೆ. ಸೊ 2 inches ವಾಟರ್ ಬಂದಿದೆ. ಸಂಪ್ ಕೂಡ ಅಷ್ಟೇ ಒಂದು 14,000 ಲೀಟರ್ ಕೆಪಾಸಿಟಿ ಇರುವಂತಹ ಸಂಪ್ ಕೂಡ ಅಳವಡಿಸಿರ್ತಾರೆ. ಇದು ಗ್ರೌಂಡ್ ಫ್ಲೋರ್ ನೋಡ್ತಾ ಇರೋದು 1 BHK. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ 2x4 ವೆಟ್ರಿಫೈಡ್ ಟೈಲ್ಸ್ ಹಾಕಿರ್ತಾರೆ. ಫ್ರೀ ವಾಷಬಲ್ ಇರುತ್ತೆ. ಹಾಗೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಅಂದ್ರೆ ನೀವು ನೋಡ್ತಾ ಇರೋದು ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ವಿತ್ ಪಾರ್ಕಿಂಗ್. ಸೊ ಡೋರ್ ಕೂಡ ಅಷ್ಟೇ ಟೀಕುಡ್ ಡೋರ್ ಆಗಿರುತ್ತೆ. ಕೀಸ್ ಎಲ್ಲ ಅಷ್ಟೇ ಎಲ್ಲ ಯುರೋಪಾ ಕಂಪನಿಯಿಂದ ಮಾಡಿರ್ತಾರೆ. ಬನ್ನಿ ಒಳಗೆ ಹೇಗಿದೆ ಅಂತ ನೋಡೋಣ. ಇದು ನೋಡ್ತಾ ಇರಬಹುದು, ಒಳಗೆ ಎಲ್ಲಾ ಫ್ಲೋರ್ಸ್ ಗ್ರಾನೈಟ್ ಅಲ್ಲೇ ಮಾಡಿರ್ತಾರೆ. ಗ್ರಾನೈಟ್ ಫ್ಲೋರ್ಸ್ ಇರುತ್ತೆ. ಸ್ಟೆಪ್ಸ್ ಆಗಲಿ ಪ್ಯಾಸೇಜ್ ಆಗಲಿ ಎಲ್ಲ ಗ್ರಾನೈಟ್ ಫ್ಲೋರ್ಸ್ ಬಂದಿರುತ್ತೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿರ್ತಾರೆ. ನೋಡ್ತಾ ಇರಬಹುದು, ಸಿಂಕ್ ಮತ್ತೆ ಕಮೋಡ್ಸ್ ಎಲ್ಲ ನಿಮಗೆ ಸೆರಾ ಕಂಪನಿಯಿಂದನೇ ಫಿಟ್ಟಿಂಗ್ಸ್ ಕೂಡ ಸೆರಾ ಕಂಪನಿಯಿಂದ ಬಂದಿರುತ್ತೆ. ಇಲ್ಲೊಂದು 9 by 10 ರೂಮ್ ಕೂಡ ಕೊಟ್ಟಿರ್ತಾರೆ. ಹಾಗೆ ಸ್ಲೈಡಿಂಗ್ ಡೋರು ಮತ್ತೆ ಮೇಲೆ ಲಾಫ್ಟ್ ಸ್ಟೋರೇಜ್ಗೆ ಎಲ್ಲ ಇದೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ಒಂದು ಮಾಡ್ಯುಲರ್ ಕಿಚನ್ ಕೂಡ ಇದೆ. ಅಲ್ಲಿ ಕೂಡ ನೋಡ್ತಿರ್ಬೋದು ಲಾಫ್ಟ್ ಮತ್ತೆ ಮಿಡ್ ಯೂನಿಟ್ಸ್ ಮತ್ತೆ ಬ್ಯಾಸ್ಕೆಟ್, SS ಬ್ಯಾಸ್ಕೆಟ್, ಇಲ್ಲೊಂದು ಕೂಡ ಒಂದು ವಿಂಡೋಸ್ ಕೂಡ ಬಂದಿರುತ್ತೆ. ಸೊ ವೆಂಟಿಲೇಷನ್ ಚೆನ್ನಾಗೇ ಇದೆ. ಹಾಗೆ ಹಾಲ್ ನೋಡ್ತಾ ಇರಬಹುದು, ಹಾಲ್ ಕೂಡ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಇದೆ. ಇಲ್ಲಿ ಒಂದು TV ಯೂನಿಟ್ಸ್ ಮಾಡಿರ್ತಾರೆ. ವಿನಿಯರ್ ಲ್ಯಾಮಿನೇಟರ್ ಅಲ್ಲಿ ಡಿಸೈನ್ ಆಗಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಅಡ್ವಾಂಟೇಜ್ ಏನು ಅಂದ್ರೆ ಇದಕ್ಕೆ 2 ಸೈಡು ರೋಡ್ ಇದೆ. ಅಂದ್ರೆ ವೆಸ್ಟ್ ಫೇಸ್ಗೂ ರೋಡ್ ಬರುತ್ತೆ 25 ಫೀಟ್, ಈಸ್ಟ್ ಫೇಸ್ಗೂ ರೋಡ್ ಇದೆ. ಸೊ ಹಾಗಾಗಿ ಗಾಳಿ ಬೆಳಕಿಗೆ ತುಂಬಾ ಚೆನ್ನಾಗಿರೋಂತ ಬಿಲ್ಡಿಂಗ್ ಇದು. ಬನ್ನಿ ಹಾಗೆ ನಾವು ಈಗ ಫಸ್ಟ್ ಫ್ಲೋರ್ ಕಡೆ ಹೋಗೋಣ. ಫಸ್ಟ್ ಫ್ಲೋರ್ ನೋಡೋಣ. ಇದು ಸ್ಟೆಪ್ಸ್ ನೋಡ್ತಾ ಇರಬಹುದು, 3 feet ಬರುತ್ತೆ. ಅಂದ್ರೆ ಎಲ್ಲ ಗ್ರಾನೈಟ್ ಸ್ಟೆಪ್ಸ್ ಆಂಟಿಸ್ಕಿಡ್ ಆಗಿರುತ್ತೆ. ಇದಕ್ಕೆ SS ರೈಲಿಂಗ್, ಜಿಂದಾಲ್ ಕಂಪನಿ ಇದು SS ರೈಲಿಂಗ್ ಕೂಡ ಕೊಟ್ಟಿರ್ತಾರೆ. ನೋಡ್ತಾ ಇರಬಹುದು, ನಾನು ಹೇಳ್ದಂಗೆ ಬ್ಯಾಕ್ ಸೈಡ್ ರೋಡ್ ಇದು. ಬನ್ನಿ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತ ಮನೆ ನೋಡೋಣ. ವಾಲ್ಗೆಲ್ಲ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ 2x4 ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ಬ್ಲಾಕ್ ಪಟ್ಟಿಯಿಂದ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಡಿಸೈನ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ ಒಂದು ವಿಂಡೋಸ್ 3 racks ವಿಂಡೋಸ್ ಬಂದಿರುತ್ತೆ. ಇಲ್ಲಿ ಕೂಡ ಅಷ್ಟೇ ಫಸ್ಟ್ ಫ್ಲೋರ್ಗೆ ಒಂದು ವಾಸ್ಕೊಲ್ಲು ಮತ್ತೆ ಡೋರ್ಸ್, ಇದು ಕೂಡ ಟೀಕುಡ್ ಅಲ್ಲೇ ಮಾಡಿರ್ತಾರೆ. ಇದು ನಾರ್ತ್ ಫೇಸ್ಗೆ ಬರುತ್ತೆ ಡೋರ್ಸ್. ಬಿಲ್ಡಿಂಗ್ ಪ್ರಾಪರ್ಟಿ ಬಂದ್ಬಿಟ್ಟು ಈಸ್ಟ್ ಫೇಸು. ಸೊ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸು. ನಮ್ಮ ಬೆಂಗಳೂರು ಭಾಷೆಯಲ್ಲಿ ನಂದಿ ಬಾಗ್ಲು ಅಂತ ಹೇಳ್ತೀವಿ. ಕೀ ಕೂಡ ಅಷ್ಟೇ, ಕೀ ಲಾಕ್ಸ್ ಎಲ್ಲದು ಯುರೋಪಾ ಕಂಪನಿದು ಮಾಡಿಸಿರ್ತಾರೆ. ಸೊ ಹಾಲ್ ನೋಡ್ತಾ ಇರಬಹುದು. ಈಗ ಹಾಲ್ ನೋಡಿ ಎಷ್ಟು ಪೇಷಿಯಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು 900 ಸ್ಕ್ವೇರ್ ಫೀಟ್. ಆಕ್ಚುಲಿ ಇದು 22.5 ಪ್ಲಸ್ 40 ಸೈಜ್ ಇರೋದು. ಸೊ ಹಾಗಾಗಿ ನಿಮಗೆ ಸ್ವಲ್ಪ ದೊಡ್ಡದಾಗೆ ಕಾಣುತ್ತೆ. ಹಾಲ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. POP ಡಿಸೈನ್ಸ್ ಆಗಲಿ ಹಾಲ್ ಆಗಲಿ ಎಲ್ಲ ಸ್ವಲ್ಪ ಲಕ್ಸುರಿ ಫೀಲ್ ಕೊಡೋ ಟೈಪ್ ಮಾಡಿದ್ದಾರೆ. ವುಡ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನೀಟ್ ಅಂಡ್ ಡಿಸೈನ್ ಆಗಿ. ಓಪನ್ ಕಿಚನ್ ಕೂಡ ಇರುತ್ತೆ. ಇದು ಡೈನಿಂಗ್ ಕಮ್ ವಿತ್ ಕಿಚನ್ ಟೈಪ್ ಡಿಸೈನ್ ಮಾಡಿದ್ದಾರೆ. ಸೊ ಡೈನಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಹಾಗೆ ಕಿಚನ್ ಕೂಡ ತುಂಬಾ ಯು ಶೇಪ್ ಅಲ್ಲಿ ಚೆನ್ನಾಗಿ ಬಂದಿದೆ, ಇಟಾಲಿಯನ್ ಕಿಚನ್ ಟೈಪ್. ಸೊ ಇದು ನೋಡ್ತಾ ಇರಬಹುದು TV ಯೂನಿಟ್ಸ್ ಸ್ನೇಹಿತರೆ. ಇದು ವಿನಿಯರ್ ಲ್ಯಾಮಿನೇಟ್ ಅಲ್ಲಿ ಡಿಸೈನ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಏನ್ ನೋಡ್ತಿದ್ರೆ ಇದು ಬಂದ್ಬಿಟ್ಟು ಪೂಜಾ ರೂಮ್. ಪೂಜಾ ರೂಮ್ ಡೋರ್ಸ್ ಕೂಡ ಅಷ್ಟೇ ಎಲ್ಲ PVC ಡೋರ್ಸ್ ಆಗಿರುತ್ತೆ, ಅಲ್ಯೂಮಿನಿಯಂ ಡೋರ್ಸ್. ಸೊ ಚೆನ್ನಾಗೇ ಇದೆ. ಇದು ಕೂಡ ಅಷ್ಟೇ ಪೇಷಿಯಸ್ ಆಗಿ ದೊಡ್ಡದಾಗಿ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ಗೋಸ್ಕರ ನಿಮಗೆ ಡ್ರಾ ಮತ್ತೆ ಕೆಳಗಡೆ ಸ್ಟೋರೇಜ್ಗೆಲ್ಲ ಮಾಡಿಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ ಎಲ್ಲದು. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಕಾಣ್ತಾ ಇದೆ. ಲೈಟ್ಸ್ ಅರೇಂಜ್ಮೆಂಟ್ ಆಗಲಿ ಡಿಸೈನ್ಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ.
ಎಲ್ಲ ಲೈಟ್ಸ್ ಕೂಡ ಅಷ್ಟೇ ಎಲ್ಲ ವಿಪ್ರೋ ಕಂಪ್ನಿದು ಲೈಟ್ಸ್ನ ಯೂಸ್ ಮಾಡಿದ್ದಾರೆ. ಸ್ವಿಚಸ್ ಕೂಡ ಅಷ್ಟೇ ಎಲ್ಲ GM ಕಂಪ್ನಿದು ಸ್ವಿಚಸ್ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ಮಿಡ್ ಲಾಫ್ಟ್ ಎಲ್ಲ ಚೆನ್ನಾಗಿ. ಇಲ್ಲೊಂದು ವಿಂಡೋ ಬಂದಿರುತ್ತೆ, ಅದು 3 racks ವಿಂಡೋಸು. ಇದೆಲ್ಲ ಅಲ್ಯೂಮಿನಿಯಂ ಇದಾಗಿರುತ್ತೆ, ಡೋರ್ಸ್ ಆಗಿರುತ್ತೆ. ಸೊ ಒಳಗಡೆ ಗ್ಲಾಸ್ ಅಲ್ಲಿ ಸ್ಟೋರೇಜ್ ಮಾಡಿಕೊಟ್ಟಿರ್ತಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಲಾಫ್ಟ್ ಮಿಡ್ ಯೂನಿಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಡಿಸೈನ್ ಆಗಿ ನೋಡೋಕೆ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿಕೊಟ್ಟಿದ್ದಾರೆ. ಸ್ಲ್ಯಾಬ್ ಕೂಡ ಅಷ್ಟೇ ಗ್ರಾನೈಟ್ ಸ್ಲ್ಯಾಬ್ ಇರುತ್ತೆ ಇದಕ್ಕೆ. ಹಾಗೆ ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿರ್ತಾರೆ, ಅಲ್ಲಿ ಕೂಡ ಫ್ರೀ ವಾಷಬಲ್ ಮಾಡ್ಕೋಬಹುದು. ಇದೆಲ್ಲ ಡ್ರೈ ಐಟಮ್ಸ್, ವೆಜಿಟೇಬಲ್ಸ್ ಇಟ್ಕೊಳ್ಳೋಕ್ಕೋಸ್ಕರ. ಸೊ ಇಲ್ಲೆಲ್ಲ ನಿಮಗೆ ಬಾಕ್ಸಸ್ ಇಟ್ಕೊಳ್ಳೋಕ್ಕೆ, ಇಲ್ಲಿ ಕೂಡ ಅಷ್ಟೇ ಪ್ಲೇಟ್ಸ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ರ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಎಲ್ಲ SS ಇದು ಮತ್ತೆ ಸ್ಪೂನ್ಸು, ಪ್ಲೇಟ್ಸು ಎಲ್ಲ ಇಟ್ಕೊಳ್ಳೋ ರೀತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫಿಟ್ಟಿಂಗ್ಸ್ ಕೂಡ ಅಷ್ಟೇ ಸೆರಾ ಕಂಪನಿದು ಫಿಟ್ಟಿಂಗ್ಸ್ ಇದು ಕೂಡ. ಇದು ಬಂದ್ಬಿಟ್ಟು ಯುಟಿಲಿಟಿ ಸ್ನೇಹಿತರೆ. ಇಲ್ಲಿ ವಾಷಿಂಗ್ ಮಿಷಿನ್, ಕ್ಲೀನಿಂಗ್ ಏರಿಯಾ ಬಂದ್ಬಿಟ್ಟು ಇಲ್ಲಿ ಮಾಡ್ಕೋಬಹುದು. ಆಲ್ಮೋಸ್ಟ್ ನಿಮಗೆ ಒಂದು 3.5 ಫೀಟ್ ಬರುತ್ತೆ ಇದು ಬಿಡ್ತು. ಸೈಡ್ ಅಲ್ಲಿ ಗ್ರಿಲ್ಸ್ ಕೂಡ ಅಷ್ಟೇ ಎಲ್ಲ ಸೇಫ್ಟಿ ಗ್ರಿಲ್ಸ್ ಮಾಡಿ ಕ್ಲೀನ್ ಆಗಿ ಡಿಸೈನ್ ಆಗಿ ಮಾಡಿಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಎಲಿವೇಶನ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ಲಿಕ್ಕೆ ಇದು. ಇಲ್ಲಿ ಹಾಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಕಾಮನ್ ವಾಶ್ರೂಮ್ ಇರುತ್ತೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ ಇದರಲ್ಲಿ. ಅಂದ್ರೆ ಸಿಂಕು ಮತ್ತೆ ಕಮೋಡ್ಸ್ ಎಲ್ಲ ಬಂದಿರುತ್ತೆ. ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿರ್ತಾರೆ. ಫ್ಲೋರ್ ಬಂದ್ಬಿಟ್ಟು ಆಂಟಿ ಸ್ಕಿಡ್ ಟೈಲ್ಸ್ ಹಾಕಿರ್ತಾರೆ. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ರೂಮ್ ಇರುತ್ತೆ. ಇದು ಬಂದ್ಬಿಟ್ಟು 13x14 ಬರುತ್ತೆ ಸೈಜು. 13x14 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ಸ್ಲೈಡಿಂಗ್ ಡೋರು ಮತ್ತೆ ಮೇಲೆ ಲಾಫ್ಟ್ ಸ್ಟೋರೇಜ್ ನ ಮಾಡ್ಕೊಟ್ಟಿರ್ತಾರೆ. ಇದು ಕೂಡ ಅಷ್ಟೇ ಒಂದು ಶೋ ಕೇಸು ಮತ್ತೆ ಮಿರರು ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟು, ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡ್ಕೊಟ್ಟಿರ್ತಾರೆ. ಹಾಗೆ ಇಲ್ಲೊಂದು ನಿಮಗೆ ಒಂದು ಅಟ್ಯಾಚ್ ಒಂದು ಬಾತ್ರೂಮ್ ಇರುತ್ತೆ. ನೋಡ್ತಾ ಇರ್ಬೋದು, ಸ್ಟೋರೇಜ್ ಮತ್ತೆ ಡ್ರಾಸ್ ಕೆಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲದಕ್ಕೂ ಸೇಫ್ಟಿಯಾಗಿ. ಇದು ಸ್ಲೈಡಿಂಗ್ ಡೋರ್ಸ್, ಹ್ಯಾಂಗರು ಮತ್ತೆ ಡ್ರಾ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಪ್ಲಾನಿಂಗ್ ಆಗಿ. ಇಲ್ಲಿ ಕೂಡ ಅಷ್ಟೇ ಒಂದು ಸಿಂಕ್ ಮತ್ತೆ ಒಂದು ಕಮೋಡ್ಸ್ ಬರುತ್ತೆ. ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಮತ್ತೆ ಫ್ಲೋರ್ ಬಂದ್ಬಿಟ್ಟು ಆಂಟಿ ಸ್ಕಿಡ್ ಟೈಲ್ಸ್ ಅನ್ನು ಹಾಕಿರ್ತಾರೆ. ಹಾಲ್ ಇನ್ನೊಂದ್ಸಲಿ ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾಗಿ ದೊಡ್ಡದಾಗಿ ಹಾಲ್ ಬಂದಿದೆ ಅಂತೇಳಿ. ಇದು ಕ್ವೀನ್ ಸೈಜ್ ಚಿಕ್ಕದು ಒಂದು ಬೆಡ್ರೂಮ್. ಇದು ಬಂದ್ಬಿಟ್ಟು 9x10 ಬರುತ್ತೆ ಸೈಜು. 9x10 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ ಸ್ಲೈಡಿಂಗ್ ಡೋರು ಮತ್ತೆ ಸ್ಟೋರೇಜ್ ಮಾಡ್ಕೊಟ್ಟಿರ್ತಾರೆ ಸ್ಲಾಫ್ಟ್. ಇಲ್ಲಿ ಕೂಡ ಒಂದು ವಿಂಡೋಸ್ ಬಂದಿರುತ್ತೆ. ಸೊ ಗಾಳಿ ಬೆಳಕಿಗಂತೂ ತುಂಬಾನೇ ಚೆನ್ನಾಗಿದೆ ಇದು. ಹಾಲ್ ನೋಡ್ತಾ ಇರ್ಬೋದು, ಮತ್ತೆ ಎಲ್ಲ ಹಾಲ್ ಫ್ಲೋರ್ಸ್ ಎಲ್ಲ ಗ್ರಾನೈಟ್ ಫ್ಲೋರ್ಸ್ ಆಗಿರುತ್ತೆ. ಬನ್ನಿ ಹಾಗೆ ನಾವು ಸೆಕೆಂಡ್ ಫ್ಲೋರ್ ಕಡೆ ಹೋಗೋಣ. ಸೊ ಈಗ ಏನ್ ನೋಡಿದ್ರಿ ನೀವು ಫಸ್ಟ್ ಫ್ಲೋರ್ ಅಲ್ಲಿ, ಇದೇ ರೀತಿನೇ ಸೆಕೆಂಡ್ ಫ್ಲೋರ್ ಕೂಡ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಸೇಮ್ ಇದೇ ರೀತಿನೇ ಡಿಸೈನ್ ಮಾಡಿರ್ತಾರೆ. ಅಂದ್ರೆ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಓನರ್ ಯೂಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಡಿಸೈನ್ಸ್ ಚೇಂಜ್ ಇರುತ್ತೆ. ವುಡ್ ವರ್ಕ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಮೇಲ್ಗಡೆ ಆಲ್ಮೋಸ್ಟ್ ಅದೇ ರೀತಿನೇ ಬಂದಿರುತ್ತೆ. ವುಡ್ ವರ್ಕ್ ಕೂಡ ಸೇಮ್ ಮಾಡ್ಕೊಟ್ಟಿರ್ತಾರೆ. ಸ್ವಲ್ಪ ಡಿಸೈನ್ ಚೇಂಜ್ ಇರುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು, ಇದು ಹಾಲ್ ಕೂಡ ಅಷ್ಟೇ ಸೇಮ್ ಅದೇ ರೀತಿನೇ ಫ್ಲೋರ್ಗೆಲ್ಲ ಗ್ರಾನೈಟ್ ಹಾಕಿಕೊಟ್ಟಿದ್ದಾರೆ. ವುಡ್ ವರ್ಕ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು, ಸೇಮ್ ಅದೇ ರೀತಿ ಬಂದಿರುತ್ತೆ. ಇಲ್ಲಿ ಕೂಡ ಓಪನ್ ಕಿಚನ್ ಮತ್ತೆ ರೂಮ್ಸ್ ಮತ್ತೆ ಕಾಮನ್ ವಾಶ್ರೂಮ್, ಅಟ್ಯಾಚ್ ಬಾತ್ರೂಮ್, ಪೂಜಾ ರೂಮ್ ಎಲ್ಲದನ್ನು ಮಾಡಿಕೊಟ್ಟಿರ್ತಾರೆ. ನಿಮಗೆ ಹಾಲ್ ಅಲ್ಲಿ, ರೂಮ್ ಅಲ್ಲಿ ಮತ್ತೆ ಕಿಚನ್ ಅಲ್ಲಿ ಎಲ್ಲದರಲ್ಲೂ ವಿಂಡೋಸ್ ಇರೋದ್ರಿಂದ ಎಲ್ಲ ಸೈಡ್ ನಿಮಗೆ ವೆಂಟಿಲೇಷನ್ ಚೆನ್ನಾಗೇ ಸಿಗುತ್ತೆ. ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ. ಮೇಲೆ ನೋಡ್ತಾ ಇರಬಹುದು, ಸೀಲಿಂಗ್ ಕೂಡ ಅಷ್ಟೇ POP ಡಿಸೈನ್ಸ್ ಅಲ್ಲಿ LED ವಿಪ್ರೋ LED ಲೈಟ್ಸ್ ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸ್ವಿಚಸ್ ಕೂಡ ಅಷ್ಟೇ ಎಲ್ಲ ಸ್ವಿಚಸ್ GM ಕಂಪನಿಯಿಂದ ಸ್ವಿಚಸ್ ಯೂಸ್ ಮಾಡಿರ್ತಾರೆ. ವೈರ್ ಎಲ್ಲ ಅಷ್ಟೇ, ವೈರ್ ಕೂಡ ನಿಮಗೆ ಫಿನೋಲೆಕ್ಸ್ ಕಂಪನಿದು ವೈರ್ ಯೂಸ್ ಮಾಡಿರ್ತಾರೆ. ನೋಡ್ತಾ ಇರಬಹುದು, ಸೇಮ್ ಅದೇ ರೀತಿನೇ ಓಪನ್ ಕಿಚನ್, ಡೈನಿಂಗ್ ವಿತ್ ಇದು ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿರ್ತಾರೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಯುಟಿಲಿಟಿ ಬಂದಿರುತ್ತೆ ಸೆಕೆಂಡ್ ಫ್ಲೋರ್ಗೆ. ಬಿಲ್ಡಿಂಗ್ ಕಟ್ಟೋದಕ್ಕೆ ಏನೇ ಆಗಲಿ ಎಲ್ಲದಕ್ಕೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲದೆ ಚೆನ್ನಾಗಿ ನೀಟ್ ಅಂಡ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಟೋಟಲ್ 8 ಪಿಲ್ಲರ್ಸ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರೋದು. ಇದು ಎಲ್ಲ ಆಲೋ ಬ್ರೇಕ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಹಾಗೆ ACC ಕಂಪನಿ ಸಿಮೆಂಟ್ ನ ಯೂಸ್ ಮಾಡಿದ್ದಾರೆ. ಸೊ
ಸೊ ಎಲ್ಲ ಐಟಮ್ಸ್ ಎಲ್ಲ ಕ್ವಾಲಿಟಿ ಐಟಮ್ಸ್ನೇ ಹಾಕಿ ಯೂಸ್ ಮಾಡಿರೋಂಥದ್ದು. ಸೇಮ್ ಅದೇ ರೀತಿನೇ ಫಸ್ಟ್ ಫ್ಲೋರ್ ಏನು ನೋಡಿದ್ರೆ ಅದೇ ರೀತಿನೇ ಸೆಕೆಂಡ್ ಫ್ಲೋರ್ ಕೂಡ ಇರುತ್ತೆ. ಸ್ವಿಚಸ್ ಕೂಡ ಅಷ್ಟೇ ಎಲ್ಲ GM ಕಂಪನಿ ಸ್ವಿಚಸ್ ಮತ್ತೆ ಫಿನೋಲೆಕ್ಸ್ ವೈರ್ನ ಯೂಸ್ ಮಾಡಿರ್ತಾರೆ. ಮೋಟರ್ ಕೂಡ ಅಷ್ಟೇ, ನಿಮಗೆ ಸಂಪದಿಗೆ ಮೋಟರ್ ಕೂಡ ಟೆಸ್ಮೋ ಇದರಿಂದ ಬರುತ್ತೆ. ಸೊ ಹಾಗಾಗಿ ಎಲ್ಲ ಕಂಪ್ನಿ ಐಟಮ್ಸ್ ಎಲ್ಲದನ್ನು ನೋಡ್ಕೊಂಡು ಒಂದೊಂದು ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿಕೊಡ್ಬೇಕು ಅಂತ ಅವ್ರದ್ದೊಂದಿದ್ದು. ಸೊ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಈ ಮನೆ ಫುಲ್ಲು ನಿಮಗೆ ರೆಂಟ್ ಪರ್ಪಸ್ ನೋಡಬೇಕು ಅಂದ್ರೆ ಎಲ್ಲ ಮನೆ ಬಿಟ್ಟರೆ ನೀವು ಆಲ್ಮೋಸ್ಟ್ ಒಂದು 70,000 ತನಕ ನೀವು ರೆಂಟ್ ಆರಾಮಾಗಿ ತಗೋಬಹುದು. ಅದೇ ಒಂದು ಮನೇಲಿ ನೀವು ಇರ್ತೀನಿ ಅಂತ ಹೇಳಿದ್ರು ಕೂಡ ಅಂದ್ರೆ ಮ್ಯಾಕ್ಸಿಮಮ್ ಒಂದು 50,000 ಅಂತೂ ರೆಂಟು ಮಿನಿಮಮ್ ಬಂದೇ ಬರುತ್ತೆ. ಸೊ ರೆಂಟ್ ಚೆನ್ನಾಗಿದೆ ಇಲ್ಲಿ ಈ ಸೈಡು. ಸೊ ಬನ್ನಿ ಹಾಗೆ ಥರ್ಡ್ ಫ್ಲೋರ್ ಕಡೆ ಹೋಗೋಣ. ಥರ್ಡ್ ಫ್ಲೋರ್ಲು ಅಷ್ಟೇ ಸೇಮ್ ಈಗ ಏನು ನೋಡಿದ್ರೆ ನೀವು ಸೆಕೆಂಡ್ ಫ್ಲೋರ್ಲಿ ಅದೇ ರೀತಿನೇ ಥರ್ಡ್ ಫ್ಲೋರ್ ಕೂಡ ಹಂಗೆ ಇರುತ್ತೆ. ಸೇಮ್ ಅದೇ ರೀತಿನೇ ಹಾಲು, ವುಡ್ ವರ್ಕ್ಸ್ ಆಗಲಿ, ಹಾಲ್ ಆಗಲಿ, ಎಲ್ಲೇ ಆಗಲಿ ಎಲ್ಲ ರೀತಿ ಒಂದೇ ರೀತಿನೇ ಮಾಡಿದ್ದಾರೆ. ಫಸ್ಟ್ ಫ್ಲೋರಿಗೆ ಮಾತ್ರ ಸ್ವಲ್ಪ ಡಿಸೈನ್ಸ್ ಚೇಂಜ್ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಕೂಡ ಅಷ್ಟೇ, ಏನಂದ್ರೆ POP ಡಿಸೈನ್ಸ್ ಚೇಂಜ್ ಆಗುತ್ತೆ, ಸ್ವಲ್ಪ ವುಡ್ ವರ್ಕ್ಸ್ ಅಲ್ಲಿ ಡಿಸೈನ್ ಚೇಂಜ್ ಮಾಡಿರ್ತಾರೆ. ಇಲ್ಲಿ ಕೂಡ ಪೂಜಾ ರೂಮು, ಓಪನ್ ಕಿಚನ್, ಡೈನಿಂಗ್ ಕಮ್ ಕಿಚನ್ ಟೈಪು, ಅದೇ ರೀತಿನ ಬ್ಯಾಸ್ಕೆಟ್ಸ್, ಮಿಡ್, ಲಾಫ್ಟ್ ಎಲ್ಲ ಸೇಮ್ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಯುಟಿಲಿಟಿ ಬಂದಿರುತ್ತೆ. ಅದೇ ರೀತಿನೇ ಸೇಫ್ಟಿ ಗ್ರಿಲ್ ಕೂಡ ಮಾಡಿ, ಸ್ವಿಚಸ್ ಮತ್ತೆ ಟ್ಯಾಪ್ಸ್ ಎಲ್ಲ ಬಂದಿರುತ್ತೆ ವಾಷಿಂಗ್ ಮಿಷಿನ್ಗೋಸ್ಕರ. ಇಲ್ಲಿ ಕೂಡ ಅಷ್ಟೇ ಒಂದು ಕಾಮನ್ ವಾಶ್ರೂಮು, ಸಿಂಕ್ ವಿತ್ ಕಮೌಂಡ್ಸ್ ಇದೆ. ಕಮೌಂಡ್ ಅಲ್ಲಿ ಎಲ್ಲ ಅದೇ ಒಂದು ಸೆರಾ ಕಂಪನಿಯಿಂದ ಮಾಡಿಕೊಟ್ಟಿದ್ದಾರೆ ಫಿಟ್ಟಿಂಗ್ಸ್ ಎಲ್ಲದು ಸರಿ. ಸೇಮ್ ಅದೇ ರೀತಿನೇ ವುಡ್ ವರ್ಕ್ಸ್ ಮಾತ್ರ ಡಿಸೈನ್ ಚೇಂಜ್ ಹೊತ್ತು ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದೇ ರೀತಿನೇ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಹಾಕಿ ಕೆಳಗಡೆ ಗ್ರಾನೈಟ್ ಅದು ಆಂಟಿಸ್ಗೆ ಟೈಲ್ಸ್ ಹಾಕಿಕೊಟ್ಟಿದ್ದಾರೆ. ಎಲ್ಲದಕ್ಕೂ ಪ್ಲಸ್ ಡೋರ್ ಆಗಿರುತ್ತೆ. ಈ ರೂಮ್ ಕೂಡ ಅಷ್ಟೇ 9x10 ಸೈಜ್ ಬಂದಿರುವಂತಹ ರೂಮು, ಸ್ಲೈಡಿಂಗ್ ಡೋರು ಮತ್ತೆ ಸ್ಟೋರೇಜ್ ಆ ರೀತಿ. ಬನ್ನಿ ಹಾಗೆ ನಾವು ಇವಾಗ ಥರ್ಡ್ ಫ್ಲೋರ್ ಕಡೆ ಹೋಗೋಣ. ಥರ್ಡ್ ಫ್ಲೋರ್ ಅಲ್ಲಿ ಕೂಡ ಫೋರ್ತ್ ಫ್ಲೋರ್ ಕಡೆ ಹೋಗೋಣ. ಫೋರ್ತ್ ಫ್ಲೋರ್ ಅಲ್ಲಿ ನಿಮಗೆ ಒಂದು ಸ್ಟುಡಿಯೋ ರೂಮ್ ಮಾಡಿರ್ತಾರೆ. ಇದು ಫೋರ್ತ್ ಫ್ಲೋರ್ ಸ್ನೇಹಿತರೆ. ಇದಾಗಿದೆ ನೋಡಿ, ಇಲ್ಲಿ ಬಟ್ಟೆ ಒಗೆಯಕ್ಕೆ ಆಗಲಿ, ವಾಷಿಂಗ್ ಮಾಡೋಕ್ಕೆ ಮತ್ತೆ ಡ್ರೈ ಮಾಡೋಕ್ಕೆ ಎಲ್ಲ ಜಾಗ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಗ್ರಿಲ್ಸ್ ಕೂಡ ರೆಡಿ ಮಾಡಿಕೊಡ್ತಾರೆ. ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಸೋಲಾರು ಮತ್ತೆ ಟ್ಯಾಂಕ್ಸ್ ಬರುತ್ತೆ. ಅದ್ರ ಕೆಳಗಡೆ ಒಂದು ಸಿಂಗಲ್ ಆರ್ಕೆ ಇದೆ. ಇದಂದ್ರೆ ಒಂದು ಅಟ್ಯಾಚ್ ಬಾತ್ರೂಮು, ಒಂದು ಹಾಲು ವಿತ್ ಕಿಚನ್ ಬರೋ ರೀತಿ. ಸೊ ಇಷ್ಟು ಪ್ರಾಪರ್ಟಿ ಡೀಟೇಲ್ಸ್ ಇದು. ಇನ್ನು ನಿಮಗೆ ಇದ್ರ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಹೇಳ್ತೀನಿ. ಸೊ ಲೊಕೇಶನ್ ಡೀಟೇಲ್ಸ್ ಹೇಳಬೇಕು ಅಂದ್ರೆ ಇದು ಬಂದ್ಬಿಟ್ಟು ಕಟಿಯನಹಳ್ಳಿ, ಬಾಗಲೂರು ಕ್ರಾಸು, ಯಲಹಂಕದಲ್ಲಿ ಇರುವಂತಹ ಲೊಕೇಶನ್ ಇದು. ಸೊ ಇಲ್ಲೆಲ್ಲ ನಿಯರ್ ತುಂಬಾ ನಿಮಗೆ ರೆಂಟಲ್ ಡಿಮ್ಯಾಂಡ್ ತುಂಬಾನೇ ಇದೆ. ಈಗ ಏನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಬಂದ್ಬಿಟ್ಟು ಹೊಸದಾಗಿ ಮಾಡಿರುವಂತ ಅಮೃತಾಲಯ ಸೆಂಟ್ರಲ್ ಸ್ಕೂಲ್ ಅಂತ. ಆಮೇಲೆ ಇದೇನು ನೋಡ್ತಿದ್ರೆ ಇದು ರೇವಾ ಯೂನಿವರ್ಸಿಟಿ, ಇಲ್ಲಿನ ಜಸ್ಟ್ ಒಂದು 1.5 ಕಿಲೋಮೀಟರ್ಸ್ ಬರುವಂತ ಜಾಗ ಇದಲ್ಲ. ಈ ಸುತ್ತಮುತ್ತ ಕಾಲೇಜ್ ಆಗಲಿ, ರೇವಾ ಯೂನಿವರ್ಸಿಟಿ, CMR ಕಾಲೇಜು, ನಿಟಿ ಮೀನಾಕ್ಷಿ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ ಅಂತ ಸುಮಾರಿದೆ. ಸ್ಕೂಲ್ಸ್ ಕೂಡ ಅಷ್ಟೇ, DPS ಸ್ಕೂಲ್ ಇದೆ, ನಾರಾಯಣ ಟೆಕ್ನೋ ಸ್ಕೂಲ್ ಇದೆ, ಅಮೃತಾಲಯ ಸೆಂಟ್ರಲ್ ಸ್ಕೂಲು, ವಿನಾಯಕ ಪಬ್ಲಿಕ್ ಸ್ಕೂಲು, ಲುಂಬಿನಿ ಇಂಟರ್ನ್ಯಾಷನಲ್ ಸ್ಕೂಲು, ಮತ್ತೆಲ್ಲ ಕಿಡ್ಸ್ ಸ್ಕೂಲ್ ಕೂಡ ತುಂಬಾ ಇದಾವೆ. ಹಾಗೆ ಕಂಪನೀಸ್ ನೋಡಬೇಕು ಅಂದ್ರೆ ಏರ್ ಫೋರ್ಸ್ ಇದೆ, BSF, KIRDBS ಇದೆ. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಅಲ್ಲಿ KIRDB ಇದೆ. ಹಾಗೆ ಕಂಪನಿ ಫಿಲಿಪ್ಸ್, ಅಮೆಜಾನ್, ಸತ್ವ, ಇನ್ಫೋಸಿಸ್, ಸೆರೆನಾರು, RMZ, ಏರ್ಪೋರ್ಟ್ ಅಂತ ಸುಮಾರು ಇಟ್ಟು ಅಂದ್ರೆ ಈ ಬಿಲ್ಡಿಂಗ್ ಇಂದ ಒಂದು 2.5 ಕಿಲೋಮೀಟರ್ಸ್, 1.5 ಕಿಲೋಮೀಟರ್ಸ್, 3 ಕಿಲೋಮೀಟರ್ ರೇಡಿಯೇಷನ್ ಇರುವಂತ ಲೊಕೇಶನ್ ಇದು. ಒಳ್ಳೆ ಅಂದ್ರೆ ರೆಂಟಿಗೆ ತುಂಬಾ ಡಿಮ್ಯಾಂಡ್ ಇರುವಂತ ಲೊಕೇಶನ್ ಇದು. 100% ನಿಮಗೆ ಇಲ್ಲಿ ರೆಂಟಿಂಗ್ ಮತ್ತು ಯಾವುದೇ ರೀತಿ ನಿಮಗೆ ಡಿಲೇ ಆಗೋದಿಲ್ಲ. ರೆಂಟು ನೀವು ತಕ್ಷಣ ಮೂವ್ ಮಾಡ್ಕೋಬಹುದು. ಸೊ ಬಿಲ್ಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಫ್ರಂಟ್ ಬ್ಯಾಕ್ ಸೈಡ್ ನಿಮಗೆ ರೋಡ್ ಇರೋದ್ರಿಂದ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಸ್ಟ್ ಫೇಸ್ ಯಾವಾಗಲೂ ಡಿಮ್ಯಾಂಡ್ ಇರುವಂತದ್ದು ನೋಡಿದೀರಾ.
ಸೊ ಇಷ್ಟು ಪ್ರಾಪರ್ಟಿ ಡೀಟೇಲ್ಸು ಮತ್ತು ಲೊಕೇಶನ್ ಡೀಟೇಲ್ಸು. ಇನ್ನು ನಿಮಗೆ ಏನಾರ ಡೀಟೇಲ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನನಗೆ ದಯವಿಟ್ಟು ಒಂದು ಕಾಲ್ ಮಾಡಿ, ಇಲ್ಲ ಒಂದು ಮೆಸೇಜ್ ಮಾಡಿ. ಅದ್ರ ಫಸ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ನಿಮಗೆ ತುಂಬ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಿತ್ಯ ಪ್ರಾಪರ್ಟೀಸ್. ಥ್ಯಾಂಕ್ ಯು.